ಲಕ್ಕಣ ವಿನೋದಿ, ರಾತ್ರಿ ಅಂತದೆ ನಿಮ್ಮನೆ ಹತ್ರ ಆ ಥರ ನಾಯಿಗಳು ಬೊಗಳ್ತಾ ಇದ್ವಲೆ ಎಂತ ನೀವೆಂತ ಹೇಳ್ನೇನ್ರೆ? ಅಯ್ಯೋ ಮೀನಾಕ್ಷಕ, ಹೋಗ್ಲೆಲ್ಲ ಕೆಲಸ ಅಲ್ಲೇನ್ರಿ, ಕೆಲಸ ಮಾಡಿ ಮಾಡಿ ಸಾಕಾಗ್ತದೆ. ರಾತ್ರಿ ಆಗ್ಬೇಕಾರೆ ಊಟ ಮಾಡೋದು, ಹಾಸ್ಕಿಂಗ್ ಮಗ್ಳು ಇರ್ಬೇಕ್ರೆ ನಿದ್ರೆ ಬಂದು ಹೋದದ್ ಮಾರ್ರೆ. ನಮಗೆ ಅಂತ ನಾಯಿ ಕೂಗಿದು ಗೊತ್ತಾಗ್ಲ ಕಣ್ರಿ, ಎಂತ ಭಾಳ ಬೊಗಳ್ತಿದ್ವನ್ರಿ ನಾಯಿಗಳು. ಅಲ್ಲ ಮರತಿ, ಬೆಂಗಳೂರು ಪ್ಯಾಟೆಲ್ ಭಾಳ ಕಳ್ತನ ಆತ ಉಂಟಂತೆ ಕಾಣೆ. ನಮ್ಮನೆ ಭಾಳ ಫೋನ್ ಮಾಡಿತ್ತು ಗೊತ್ತಾ? ಅತ್ತೆಮ್ಮ, ಕಳ್ಳರು ಬರುವುದೇ ಗೊತ್ತಾಗೋದಿಲ್ಲ ಅಂತ ಕಣ್ರಿ. ಮನೆ ಕಿಟಕಿ ಸೊರಳು ಇರ್ತದಲ್ಲ, ಅದನ್ನ ಇಟ್ಕೊಂಡು ಒಬ್ರು ಒಳಗೆ ಬಂದು ಮುಂದ್ಗಡೆ ಬಾಗಿಲು ತೆಗೀದಂತೆ. ಆಮೇಲೆ ಎಲ್ಲರನ್ನೂ ಒಳಗೆ ಬಿಟ್ಕೊಂಡು ಕೊದಿದಂತೆ ಮಾರೇರಿ. ಇವು ಹೆದರಿಕೆ ಅಲ್ಲನ್ರಿ, ಇವು ಹೆಂಗಿರ್ತಾರ ಮಾರೇರಿ. ನಾನು ಕೇಳಿದ್ರೇ ಭಯ ಆದಂಗೆ ಆಗ್ತದೆ. ಎಂತ ಮೀನಾಕ್ಷಕ್ಕ, ಕಿಟಕಿ ಸೊರಳು ಮುರ್ಕೊಂಡು ಬರ್ತಾರಂತನ್ರಿ? ಅಯ್ಯೋ ದೇವ್ರೆ, ನಮ್ಮನೆ ಕಟ್ಟಿದ್ದು ಸ್ವಲ್ಪ ವರ್ಷ ತನ್ರಿ. ಅದು ಕಿಟಕಿಗೊಂದು ಬಾಗಿಲು ಮಾಡಿಸ್ರಿ ಮಾಡಿಸ್ರಿ ಅಂತ ಹೇಳಿ ಹಿಡ್ದು ಊರೊಂದು ಆಚಾರ ಮಾಡ್ಕೊಡಂಗಿಲ್ಲ. ನಮ್ಮನೆ ಗಂಡಸ್ತೊಂದು ಜೋಡ್ಸಂಗಿಲ್ಲ. ಒಂಚೂರು ಪರ ಅಟ್ಕೆ ಆತಿತ್ತು. ಹೌದು, ನೀನು ಹೊತ್ಕೊಂಡು ನಡೀತಾರೆ ಎಂಥ ಕಥೆನೇನು ಮಾರ್ಯಾರೆ. ಥೋ, ಅಲ್ಲ ಅತ್ತೆಮ್ಮ, ಈ ಟೈಮಲ್ಲಿ ಅದೇನ್ರಿ ಯಾವಾಗಲೂ ಕಳ್ತನ ಜಾಸ್ತಿ ಆಗೋದು? ಅದು ಎಂತಕ್ಕೆ ಮಾರ್ರೆ? ಎಂತಕ್ಕಂದ್ರೆ ಚಳಿಗಾಲ ಅಲ್ಲ ನಿಮ್ಮ ಮೀನಾಕ್ಷಿ, ಎಲ್ಲರೂ ಬೆಚ್ಚು ಮುಳುಗಿರ್ತಾರೆ. ಕಳ್ರಿ ಫಸ್ಟ್ ಅದು ಕತ್ಕೊಂಡು ಹೋಗಿ. ಅಲ್ಲ ಅತ್ತೆಮ್ಮ, ನಮ್ಮಲ್ಲಿ ಸಲ ಅಡಿಕೆ ಕುಯ್ಲ ಆದ ತಕ್ಷಣ ನಮ್ಮಲ್ಲಿ ಇವ್ರು ಫೋನ್ ತರಿಸ್ಕೊಡ್ತೀನಿ ಮಾರೈತಿ, ನಿಂಗೊಂದು ದೊಡ್ಡ ಫೋನು ಅಂತಿದ್ರು ಮಾರೇರೆ. ನಂಗೆ ಫೋನು ಬೇಡ, ಎಂಥದ್ದು ಬೇಡ ಕಣ್ರಿ. ಎಂಥದ್ದು ಈ ಫೋನ್ ಇಟ್ಕೊಂಡು ಓಡಾಡೋದು ಕಷ್ಟ ಆಗ್ಯದಂತೆ ಕಣ್ರಿ. ಫೋನಲ್ಲಿ ಗೂಗಲ್ ಪೇ, ಫೋನ್ ಪೇ ಎಲ್ಲ ಇರ್ತದಲ್ಲ, ಕಳ್ಳರು ಅಡ್ಡ ಹಾಕೊಂಡು ಎಂಥ ಚಾಕು ಚೂರಿ ತೋರಿಸಿ ನಿಮ್ಮ ಫೋನಲ್ಲಿರೋ ದುಡ್ಡೆಲ್ಲ ಪೂರ್ತಿ, ಅಕೌಂಟಲ್ಲಿರೋ ದುಡ್ಡೆಲ್ಲ ಪೂರ್ತಿ ಟ್ರಾನ್ಸ್ಫರ್ ಮಾಡ್ಕೊತಾರಂತೆ ಅವ್ರ ಮೊಬೈಲಿಗೆ. ಹಿಂಗೆಲ್ಲ ಮಾಡಿದ್ರೆ ಹೆದರಿಕೆ ಅಲ್ಲೇನ್ರಿ? ನಂಗಂತೂ ಫೋನೇ ಬೇಡ ಮಾರ್ರಿ ಅತ್ತೆಮ್ಮ. ಎಂತ ಮೀನಾಕ್ಷಕ್ಕ, ಹಂಗೂ ಮಾಡ್ತಾರೇನ್ರಿ? ಅಯ್ಯೋ, ನಮ್ಮಲ್ಲಿ ಇವ್ರು ನೀನು ಪ್ಯಾಟೆಗೆ ಹೋಗೋಷ್ಟೊತ್ತಿ ಮೊಬೈಲ್ ಕೊಟ್ಟು ಕಳಿಸೋದಿಲ್ಲ ನೋಡಿ. ಅಯ್ಯೋ, ಹಿಂಗೆಲ್ಲ ಮಾಡಿದ್ರಿ, ಎಂತ ಮಾಡಿದ್ರಿ? ಇನ್ನು ಎಲ್ರಿ ದುಡ್ಡು ಇಟ್ಕೊಳೋದು ನಾವೆಲ್ಲ? ಇನ್ನು ಎಂತ ಮಾಡೋಕ್ಕಾಗೋದಿಲ್ಲ. ನಮ್ಮ ಜಾಗೃತಿಲಿ ನಾವು ಇರಬೇಕು. ಏನಂತೀರ? ಅಕ್ಕಪಕ್ಕದ ಮನೆಯವ್ರ ಜೊತೆ ಬರೀ ಜಗಳನೇ ಆಡೋದಲ್ಲ. ಅವ್ರ ಮನೆ ಫೋನ್ ನಂಬರ್ ನಿಮ್ಮ ಹತ್ರ, ನಿಮ್ಮ ಮನೆ ಫೋನ್ ನಂಬರ್ ಅವ್ರ ಹತ್ರ ಇರಬೇಕು. ಹಂಗೆ ಎಂತಾರ ಆದ ತಕ್ಷಣ ಕಳ್ಳರು ಗಿಳ್ರು ಬಂದರೆ ಬಾಕ್ಲು ಜಪ್ಪೋದು, ಕಿಟಕಿ ಸೊರಳು ಕಟ್ ಮಾಡೋದು ಎಂತಾರು ಮಾಡಿಷ್ಟೊತ್ತಿಗೆ ಅವ್ರಿಗೆ ಫೋನ್ ಮಾಡಿ ಹಿಂಗೆ ಆತ ಉಂಟಂತ ಒಂಚೂರು ಹೇಳಿದ್ರೆ ಅವರೆಲ್ಲ ಒಂಚೂರು ಬರ್ತಾರೆ. ನೀವು ಅಷ್ಟೇ, ಅವ್ರ ಮನೇಲಿ ಎಂತಾರ ಆದಾಗ ನೀವು ಒಂಚೂರು ಹೋಗಿ ಅವರಿಗೂ ಸಹಾಯ ಮಾಡಬೇಕು. ಇನ್ನೆಲ್ಲ ಒಳ್ಳೆತನದಲ್ಲಿ ಇದ್ರೇ ಇನ್ನು ನಮ್ಮದು ನಾವು ವಸ್ತುಗಳನ್ನ ಜೋಪಾನ ಮಾಡ್ಕೊಂಡು ಇರೋಕ್ಕೆ ಸಾಧ್ಯ. ಏನಂತೀರ?